ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಾಲಿನ ಪುಡಿಯನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಮಿಲ್ಕ್ ಪೌಡರ್ ಬರ್ಫಿಗಳನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಮಿಲ್ಕ್ ಪೌಡರ್ ಬರ್ಫಿಯನ್ನು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರನ್ನು ತೊಗೊಂಡಿದ್ದೀನಿ. ಈ 1 ಕಪ್ಪು ಮಿಲ್ಕ್ ಪೌಡರ್ಗೆ ಅರ್ಧ ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ ಹಾಲು ಸಾಕಾಗುತ್ತೆ. ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಮತ್ತು 3 ಏಲಕ್ಕಿಯನ್ನು ತಗೊಂಡು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಟ್ಕೊಳ್ಳೋದ್ರಿಂದ ಸಕ್ಕರೆ ಬೇಗ ಕರಗುತ್ತೆ. ಹಾಗೆ ಒಂದು 4ರಿಂದ 5 ಸ್ಪೂನು ತುಪ್ಪ ಬೇಕಾಗುತ್ತೆ. ಇದನ್ನು ಮಾಡೋದಕ್ಕೆ ಒಂದು ನಾನ್ ಸ್ಟಿಕ್ ತವಾನ ತೊಗೊಂಡಿದ್ದೀನಿ. ಆದಷ್ಟು ಸ್ವೀಟನ್ನು ಮಾಡೋದಕ್ಕೆ ನಾನ್ ಸ್ಟಿಕ್ ಅಥವಾ ದಪ್ಪ ತಳ ಇರುವಂತಹ ಪಾತ್ರೆಯನ್ನು ತೊಗೊಂಡ್ರೆ ಬೆಟರು. ಇದಕ್ಕೆ ತುಪ್ಪನ ಹಾಕಿ ತುಪ್ಪ ಕರಗಿದ ತಕ್ಷಣ ಹಾಲನ್ನು ಹಾಕಿದ್ದೀನಿ. ಹಾಲು ಬಿಸಿ ಆಗೋದು ಬೇಡ. ಹಾಲು ಹಾಕಿದ ತಕ್ಷಣವೇ ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡಿಕೊಂಡು ಕೈ ಬಿಡದೆ ಇದನ್ನು ಕಲಿಸ್ಕೊಬೇಕು. ಹಾಲು ಬಿಸಿ ಆದರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಾಲು ಬಿಸಿಯಾಗೋ ಮೊದಲೇ ಹಾಕಿ ಇದನ್ನು ಕೈ ಬಿಡದೆ ಸ್ವಲ್ಪ ಫಾಸ್ಟಾಗಿ ತಿರುಗಿಸ್ಕೊಂಡ್ರೆ ನೋಡಿ, ಈ ರೀತಿ ಯಾವುದೇ ರೀತಿಯಾದಂಥ ಗಂಟಿಲ್ದಂಗೆ ಮಿಲ್ಕ್ ಪೌಡರ್ ಕರಗುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇಲ್ಲಾಂದರೆ ಬೇಗನೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಸಕ್ಕರೆ ಪುಡಿಯನ್ನು ಸೇರಿಸ್ಕೊತಿದ್ದೀನಿ. ಹಾಲಿನ ಪುಡಿಯಲ್ಲಿ ಸ್ವೀಟ್ ಇರುತ್ತೆ, ಹಾಗಾಗಿ ನಾನು ಸಕ್ಕರೆಯನ್ನು ಸ್ವಲ್ಪ ಕಮ್ಮಿನೇ ಬಳಸ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ತೊಗೊಂಡ್ರೆ ಸಾಕು. ಸಕ್ಕರೆ ಪುಡಿ ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಸಕ್ಕರೆ ಪುಡಿಯಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ಇನ್ನೂ ತೆಳುವಾಗುತ್ತೆ. ಈ ಬರ್ಫಿಯನ್ನು ಮಾಡೋದಕ್ಕೆ ಕೇವಲ 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಈಗ 1 ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಂತರ ಈಗ ತುಪ್ಪ ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದನ್ನು ಕೈ ಬಿಡ್ದಂಗೆ ತಿರುಗಿಸ್ಕೊಬೇಕು, ಇಲ್ಲ ಅಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ, ಇಲ್ಲ ಗಂಟಾಗಿಬಿಡುತ್ತೆ. 5 ನಿಮಿಷ ಆದಮೇಲೆ ನೋಡಿ ಗಟ್ಟಿ ಆಗ್ತಾ ಬರುತ್ತೆ. ನಂತರ ಈ ಸಮಯದಲ್ಲಿ ಮತ್ತೊಂದು ಸ್ಪೂನನ್ನು ತುಪ್ಪ ಹಾಕ್ಕೊತಿದ್ದೀನಿ. ತಳ ಹತ್ತಬಾರ್ದು ಅನ್ನೋದಕ್ಕೋಸ್ಕರ. ತಳ ಹತ್ತಬಾರ್ದು, ಹಾಗೆ ತುಪ್ಪನ ಎಷ್ಟು ಬಳಸ್ಕೊತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಈ ಬರ್ಫಿ. ತುಂಬಾ ಗಟ್ಟಿ ಕೂಡ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸ್ವಲ್ಪ ಈ ರೀತಿ ತಿರ್ಸ್ಕೊತಾ ಇದ್ದರೆ ತಳ ಬಿಡ್ತಾ ಇರಬೇಕು ಪಾತ್ರೆಯಿಂದ. ಇದು ಸಪ್ರೇಟ್ ಆಗ್ತಾ ಇರಬೇಕು. ಇಷ್ಟಾದರೆ ಸಾಕು, ಬರ್ಫಿ ರೆಡಿ ಆಗ್ತಾ ಇರುತ್ತೆ. ನಂತರ ಒಂದು ಚಿಕ್ಕ ಪ್ಲೇಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ತೊಗೊಂಡು ಗ್ರೀಸ್ ಮಾಡ್ಕೊಂಡಿದ್ದೀನಿ. ನಂತರ ಈಗ ಮಾಡ್ಕೊಂಡಿರುವಂಥ ಬರ್ಫಿ ಬ್ಯಾಟರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಒಂದು ಸಮತಳ ಇರುವಂತಹ ಬೌಲನ್ನು ತೊಗೊಂಡು ಅದಕ್ಕೆ ತುಪ್ಪನ ಹಚ್ಕೊಂಡು ಈ ರೀತಿ ತಟ್ಕೊತಾ ಇದ್ದೀನಿ. ಈ ರೀತಿ ಪ್ಲೇಟಿಗೆ ಹಾಕೊಂಡ ತಕ್ಷಣವೇ ಕಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇದನ್ನು 1ರಿಂದ 2 ಗಂಟೆಗಳ ಕಾಲ ರೂಮ್ ಟೆಂಪ್ರೇಚರಲ್ಲಿ ಕೂಲಾಗಕ್ಕೆ ಬಿಟ್ಬಿಡಬೇಕು. ನಂತರ ಇದು ತಣ್ಣಗಾದಮೇಲೆ ಒಂದು ಚಾಕು ಸಹಾಯದಿಂದ ಇದನ್ನು ಕಟ್ ಮಾಡ್ಕೊಬೋದು. ಈ ಬರ್ಫಿಯನ್ನು ಬಿಸಿ ಇರುವಾಗ ತಿನ್ನೋದಕ್ಕಿಂತ ಸಂಪೂರ್ಣವಾಗಿ ತಣ್ಣಗಾದಮೇಲೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಮಿಲ್ಕ್ ಪೌಡರನ್ನು ಬಳಸ್ಕೊಂಡು ನೀವು ಕೂಡ ಮನೆಯಲ್ಲಿ ಈ ಬರ್ಫಿಯನ್ನು ಮಾಡಿ ರುಚಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಬೇಕಿದ್ರೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೊಬೋದು. ಬಾದಾಮಿ, ಪಿಸ್ತಾ, ಗೋಡಂಬಿ ಹೀಗೆ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಬೋದು. ಈ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇಂತಹ ಇನ್ನಷ್ಟು ರೆಸಿಪಿಗಳಿಗಾಗಿ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.